ಇಂಗ್ಲೀಷ್ ಕಲಿಯೋದೇನು ಮಹಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ. ಸುಮಾ ಕೃಷ್ಣ, ಭಾಗ್ಯಲಕ್ಷ್ಮಿ, ಕಾಂತನಾಯಕ್, ವಿಕಿ, ನಿರಂಜನ್, ಜ್ಯೋತಿ ಮತ್ತು ಪ್ರಕೃತಿ ಬನವಾಸಿ ಅವರು ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ತಾರಾ ಅವರು, ಖ್ಯಾತ ಅಭಿನೇತ್ರಿ ತಾರಾ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಇಂಗ್ಲೀಷ್ ಕಲ್ತಂಥವ್ರ ಅನುಭವ ಒಂದ್ಸರಿ ನೋಡ್ಕೊಂಬರೋಣ. ನಮ್ಮ ಮಕ್ಕಳು ಈಗ ಇಂಗ್ಲೀಷ್ ಮೀಡಿಯಮ್ ಹೋಗ್ತಿರ್ತಾರೆ, ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಓದಿ ಮುಗಿಸಿರ್ತೀವಿ. ಅವರು ಈಗ ಏನಾದರೂ ಅಕಸ್ಮಾತ್ ಸಡನ್ನಾಗಿ ಏನಾದರೂ ಇಂಗ್ಲೀಷಲ್ಲಿ ಹೇಳಲೇಬೇಕಾಗತ್ತೆ. ಆಗ ಹೇಳಲಾಗೋದು ಪ್ರೊನೌನ್ಸಿಯೇಷನ್ ತಪ್ಪಿರುತ್ತೆ, ಇಲ್ಲಾಂದರೆ ಇನ್ನೇನೋ ಒಂದು ವರ್ಡ್ ನಮ್ಗೆ ಗೊತ್ತಿರೋದಿಲ್ಲ. ಅದನ್ನು ಸಡನ್ನಾಗಿ ಅದೇನು ಇದೇನು ಅಂತ ಕೇಳಿದಾಗ ನಮ್ಮ ಮಕ್ಕಳು ಸ್ವಲ್ಪ ಅವಮಾನ ಮಾಡೋ ಥರ ಮಾಡ್ತಾರೆ. ಅವ್ರಂದರೆ ಅವ್ರು ಬೇಕು ಅಂತ ಮಾಡೋದಿಲ್ಲ, ಅವ್ರು ಸಡನ್ನಾಗಿ ಆ ಥರ ಅನಿಸುತ್ತೆ. ಏನಮ್ಮ ನಿನ್ಗೆ ಇಷ್ಟು ಬರೋದಿಲ್ವಾ, ಇದು ಗೊತ್ತಾಗಲ್ವಾ, ನಿನ್ಗೆ ಗೊತ್ತಿಲ್ಲದ ನಾನು ಕೇಳಬೇಕಿತ್ತು, ಈ ಥರ ಎಲ್ಲ ಹೇಳ್ತಾರೆ. ಯಾಕೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು, ನಾವು ಯಾಕೆ ಇಂಡಿಪೆಂಡೆಂಟಾಗಿ ಇಂಗ್ಲೀಷ್ ಕಲಿಬಾರ್ದು ಅಂತ ನಾವು ಬಂದಿದ್ವಿ. ಮತ್ತು ಈಗಿನ ಇದರಲ್ಲೆಲ್ಲ 70-80 ಇಯರ್ಸ್ ಆಗಿರೋರೆಲ್ಲ ಇಂಗ್ಲೀಷ್ ಕಲಿಯೋಕ್ಕೆ ಬರ್ತಾ ಇದ್ದಾರೆ. ಸೊ ವೈ ಕಾಂಟ್ ವಿ ಲರ್ನ್ ಅಂತ ನಮಗೂ ಅನಿಸುತ್ತೆ. ಬನ್ನಿ, ಇಂಗ್ಲೀಷ್ ಕಲಿಕೆ ವಿಚಾರದಲ್ಲಿ ತಾರಾ ಅವರ ಅನುಭವಗಳೇನು, ತಾರಾ ಕೂಡ ಮುಜುಗರವನ್ನು ಎದುರಿಸಿದ್ರ ಏನಂತಾರೆ ತಾರಾ ಮೇಡಮ್ ಕೇಳೋಣ. ಮೇಡಮ್, ತಾವು ನೋಡ್ತಾ ಇದ್ದೀರಿ, ನಾವು ಇಂಗ್ಲೀಷ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ತಾವು ಕೂಡ ಸಿನಿಮಾ ನೋಡಿರಿ ಅಂತ ನಾನು ಭಾವಿಸ್ತೀನಿ. ಸಿನಿಮಾ ನೋಡಿದ್ದೀನಿ. ಮೊದಲನೇದಾಗಿ ನಾನು ಶ್ರೀದೇವಿ ಅಭಿಮಾನಿ. ಆಕೆ ಅಭಿನಯ ಮಾಡಿದ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳನ್ನು ನೋಡಿದ್ದೀನಿ. ಬಹುಶಃ ಈ ಸಿನಿಮಾ ನೋಡುವಾಗ ನನ್ನ ಕಥೆನೇ ಅನ್ನಿಸ್ತಾ ಇತ್ತು. ನನ್ನ ಯಜಮಾನ ಅಂತ ನಿಂದೇ ಕತೆ ನೋಡಿದ್ದು. ಅಲ್ಲ, ಅಲ್ಲಿ ಅವರು ಲಡ್ಡು ಸ್ಪೆಷಲಿಸ್ಟು, ನೀವು ಯಾವ್ದು ಸ್ಪೆಷಲಿಸ್ಟು? ಲಡ್ಡು ತಿನ್ನೋದ್ರೆ ಸ್ಪೆಷಲಿಸ್ಟ್. ಅಂದರೆ ನಾನು ಓದಿದ್ದೆಲ್ಲ ಕನ್ನಡ ಮೀಡಿಯಮ್ಮು ಸ್ಕೂಲಲ್ಲೆಲ್ಲ. ಅಂದರೆ ನಾನು ಇಂಗ್ಲೀಷ್ ಕಲಿಬೇಕು ಅನ್ನೋ ಇದೇ ಇರಲಿಲ್ಲ ನನಗೆ. ತಮಿಳ್ ಭಾಷೆ ನಂದು ಫಸ್ಟ್ ಹೀರೋಯಿನ್ ಆಗಿ ಮಾಡಿರೋದ್ರೆ ತಮಿಳ್ ಟೀಚರ್ನಿಟ್ಟು ಕಲ್ತಿದ್ದಾಯಿತು. ಯಾಕಂದರೆ ನಾನೇ ಧ್ವನಿ ಕೊಡಬೇಕು, ನಂಗೆ ಬೇರೆಯವ್ರ ಧ್ವನಿ ಸೂಟ್ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ನಾನೇ ಡಬ್ಬಿಂಗ್ ಮಾಡಬೇಕು ಅನ್ನೋ ಆಸೆಯಲ್ಲಿ ಆ ತಮಿಳನ್ನ ಕಲಿತೆ. ಆದರೆ ಇಂಗ್ಲೀಷ್ ಕಲಿಬೇಕು ಅಂತ ನನಗೆ ಯಾವಾಗಲೂ ಅನ್ನಿಸ್ಲಿಲ್ಲ. ಯಾಕಂದರೆ ಯಾರು ನಮ್ಮ ಚಿತ್ರರಂಗದಲ್ಲಿ ನಮ್ಮ ಹತ್ರ ಯಾರು ಇಂಗ್ಲೀಷ್ನಲ್ಲಿ ಮಾತನಾಡ್ತಿರ್ಲಿಲ್ಲ, ಅಥವಾ ನಾವು ಯಾರ ಹತ್ರ ಇಂಗ್ಲೀಷ್ನಲ್ಲಿ ಮಾತಾಡ್ತಿರ್ಲಿಲ್ಲ. ಅಥವಾ ಬೇರೆ ಭಾಷೆಗೆ ಹೋದಾಗ ಆಯಾ ಭಾಷೆಗೆ ಕಲ್ತ್ಬಿಡ್ತಿದ್ವಿ. ತಮಿಳು ಭಾಳ ಸುಲಭವಾಗಿ ಬಂದುಬಿಡೋದು, ತೆಲುಗು ನನ್ನ ಮನೇಲಿ ಮಾತಾಡೋದು ತೆಲುಗು, ಹೀಗೆಲ್ಲ ಆಗಿ ಈ ಇಂಗ್ಲೀಷ್ ಭಾಷೆ ಬಗ್ಗೆ ನನಗೆ ಅಷ್ಟೊಂದು ಇದೇ ಇರಲಿಲ್ಲ. ನನಗೆ ವೀಸಾ ಅಫ್ಕೋರ್ಸ್ ಮೊದಲನೇ ಸತಿ ನಾನು ಬ್ರದರ್ ಜೊತೆ ಹೋಗಿದ್ದು, ಆವಾಗೇನೋ ಈಸಿಯಾಗಿ ಸಿಕ್ತು. ಎರಡನೇ ಸತಿ ಹೋದಾಗಲೂ ಕೂಡ ನನಗೆ ಭಾಳ ಈಸಿಯಾಗಿ ಸಿಕ್ತು. ನನಗೆಲ್ಲ ಒಂಥರ ಇದ್ರ ಥರ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಮತ್ತು ವೀಸಾ ಅದು ತುಂಬ ಸ್ಟ್ರಿಕ್ಟ್ ಆಗಿದೆ ಈಗ. ಇದೆಲ್ಲ ತೊಗೊಂಡು ಹೋಗಬೇಕು, ಪ್ಯಾನ್ ಕಾರ್ಡು, ಅದೇ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸು, ಮತ್ತು ಏನಾದರೂ ಕೇಳಿದ್ರೆ ಹೇಳಬೇಕು, ಅದು ಇದು ಅಂತೇಳಿ ನಂತರ ಹೋಮ್ವರ್ಕ್ ಮಾಡ್ಕೊಂಬಿಟ್ಟಿದ್ದೆ ಹಿಂದಿನ ದಿನಾನೇ, ಏನೇನು ಕೇಳ್ಬೋದು ವೀಸಾ ಅಲ್ಲಿ ಅದರಲ್ಲ ಅಂತ. ಯಾಕಂದರೆ ತುಂಬ ಕಷ್ಟ ಆಗಿದ್ದು, ತುಂಬ ಜನ ಕಲಾವಿದರಿಗೆ ವೀಸಾ ಸಿಕ್ಕಿರಲಿಲ್ಲ. ನಾವು ಅಕ್ಕ ಕಾನ್ಫರೆನ್ಸ್ ಹೋಗುವಾಗ ಅದೇ ಗ್ರೂಪಲ್ಲಿ ತುಂಬ ಜನ ಕಲಾವಿದರಿಗೆ ವೀಸಾ ಸಿಕ್ಕಿರಲಿಲ್ಲ. ಸೊ ಎಲ್ಲ ಹೆದರಿಸಿದ್ರು ನನಗೆ, ನೀವು ವೀಸಾ ಸರಿಯಾಗಿ ಆನ್ಸರ್ ಮಾಡು, ಸರಿ ಏನೇನು ಬಂತ ಎಲ್ಲ ಅದು ಪ್ರಿಪೇರ್ ಎಲ್ಲ ಮಾಡ್ಕೊಂಡು ಹೋಗಿದೆ. ಒಂದೇ ಒಂದು ಒಳ್ಳೇದು ಕೆಲಸ ಮಾಡಿದೆ. ಫೈಲಲ್ಲಿ ಮೊದಲನೇದಾಗಿ ಅಬ್ದುಲ್ ಕಲಾಂ ನಂಗೆ ನ್ಯಾಷನಲ್ ಅವಾರ್ಡ್ ಕೊಟ್ಟಿರೋ ಥರ ಒಂದು ಫೋಟೋ ಇಟ್ಬಿಟ್ಟಿದೆ. ಅದರಲ್ಲೂ ಬುದ್ಧಿವಂತಿಕೆ ಎಲ್ಲ ನಂಗೆ ಗೊತ್ತಿಲ್ಲದೆ ಇಟ್ಟಿದ್ದು, ಅದು ಬುದ್ಧಿವಂತಿಕೆ ಥರ ಆಗೋಯ್ತು. ಸರಿ ಹೋದೆ, ಎಲ್ಲರೂ ನನ್ನ ಮುಂದೆ ಉಪೇಂದ್ರ ಸರ್, ಗುರುಕಿರಣ್ ಮತ್ತು ಪ್ರಿಯಾಂಕಾದು ಅವ್ರದ್ದು ಇನ್ನೊಂದು ಇದರಲ್ಲಿ ನಡೀತಾ ಇತ್ತು ಕೌಂಟ್ರಲ್ಲಿ. ನನಗೆ ಒಂದು ಕೌಂಟ್ರಲ್ಲಿ ಕರೆದ್ರು. ಅವ್ರದ್ದೆಲ್ಲ ಅರ್ಧ ಗಂಟೆಯಿಂದ ಇಂಟರ್ವ್ಯೂ ನಡೀತಾ ಇದೆ. ಸೀದಾ ನಾನು ಫೈಲ್ ಹಿಂಗೆ ಕೊಟ್ಟೆ, ಹಿಂಗೆ ತೆಗೆದ್ರು, ಹಿಂಗೆ ನೋಡಿ ಇಟ್ಸ್ ಯು ಅಂತ ಕೇಳ್ದ ಅವನು. ಎಸ್ ಅದಕ್ಕೆ ಎಸ್ ಅಂದೆ ಅಷ್ಟೇ. ಹಿಂಗಿಟ್ಟ, ಒಂದು ಕ್ವಶನ್ ಇಲ್ಲ, ಸತ್ಯ ಹೇಳ್ತೀನಿ. ನಾನು ಕೊಡೋದಿಲ್ಲ, ನನಗೆ ಕ್ವಶನ್ನೇ ಕೇಳಿಲ್ಲ, ನಾನು ಏನೋ ಕೇಳಲೇ ಇಲ್ಲ. ಒಂದು ವಾರದಿಂದ ನಾನು ಎಲ್ಲರೂ ಬಾಹೆಟ್ ಮಾಡ್ಕೊಂಡೋಗಿದ್ದೀನಲ್ಲ, ಏನು ಪ್ರಶ್ನೆನೇ ಕೇಳಿಲ್ಲ ಅಂತೇಳಿ ಇಲ್ಲಿ ಬಂದು ಕೂತೆ. ಮತ್ತೆ ಕರಿತಾನೇನೋ ನಾನು ಕರಿತಾನೆ ಅಲ್ಲ, ಪ್ರತಿಭಾ ಪ್ರದರ್ಶನ ಆಗಿಲ್ಲ ಅಂತ ಬೇಜಾರಾಗಿದೆ. ಇಲ್ಲ, ನನಗೆ ಅಲ್ವಾ ಮತ್ತೆ ಒಂದು ವಾರದಿಂದ ನಾನು ಇದನ್ನ ಕೇಳ್ಬೋದು, ಅದನ್ನ ಕೇಳ್ಬೋದು, ಹಿಂಗೆ ಕೇಳ್ಬೋದು, ಹಂಗೆ ಕೇಳ್ಬೋದು ಅಂತೇಳಿ ಇಂಗ್ಲೀಷ್ನಲ್ಲಿ ಕನ್ನಡನ ಇಂಗ್ಲೀಷ್ ಇದನ್ನ ಕನ್ನಡದಲ್ಲಿ ಬರ್ಕೊಂಡು ಬಾಯಟ್ ಮಾಡಿರೋದು ನಾನು. ಕನ್ನಡ ಲಿಪಿಯಲ್ಲಿ ಇಂಗ್ಲೀಷ್ ಮಾತುಗಳನ್ನ ಇವಾಗ SMS ಕೊಡ್ತಾರೆ ಕಣಪ್ಪ, ಆ ಇಂಗ್ಲೀಷ್ ಅದೇ ಓದಕ್ಕೆ ಬರೋದಿಲ್ಲ, ಅದರಲ್ಲಿ ಎಷ್ಟು ಆ ಥರದೆಲ್ಲ ಕಲ್ತ್ಕೊಂಡು ಹೋದ್ರೆ ಒಂದು ಪ್ರಶ್ನೆ ಇಲ್ಲ ರಂಗನಾಥ್. ಅರೆ ನನಗೆ ಬರೋದಿಲ್ವಲ್ಲ ಅಂತ ಹೇಳ್ಕೊಂಡು ಎಲ್ಲ ಕೂತೆ. ಇವ್ರು ಏನು ಅರ್ಧ ಗಂಟೆ ಎಲ್ಲರಿಗೂ. ಆಮೇಲೆ ಎಲ್ಲ ಹೊರಗಡೆ ಬಂದ್ವಿ, ಒಂದು 10 ನಿಮಿಷದಲ್ಲಿ ಬರುತ್ತೆ, ಅದೇ 2 ಅವರ್ಸಲ್ಲಿ ಬರುತ್ತೆ. ನಾವೆಲ್ಲ ಅಲ್ಲೇ ಏಲಿಯನ್ಸ್ ಹೋಟ್ಲ, ಅದೊಂದು ವುಡ್ಲ್ಯಾಂಡ್ಸ್ ಹೋಟೆಲ್ ಕಾಫಿ ಕುಡಿತಾ ಇದ್ವಿ. ಮತ್ತೆ ಎಲ್ಲರದು ಪಾಸ್ಪೋರ್ಟ್ಗಳು ತೊಗೊಂಡು ಬಂದರು, ನಮ್ಮ ಗ್ರೂಪ್ ಕರ್ಕೊಂಡು ಹೋದ್ರು. ನೋಡ್ತೀನಿ ಉಪೇಂದ್ರ ಸಾರ್ಗೆ 3 ತಿಂಗಳು
ಇವ್ರಿಗೆ 3 ತಿಂಗಳು 3 ತಿಂಗಳು ಕೊಟ್ಟಿದ್ರು ಪ್ರೋಗ್ರಾಮ್ಗೆ ಹೋಗುವ. ನನಗೆ 10 ವರ್ಷ 10 ವರ್ಷ ವೀಸಾ. ನಾನು ವೇಣು ಫೋನ್ ಮಾಡಿ ನೋಡ್ದ್ಯಾ, ನನ್ಗೆ 10 ವರ್ಷ ವೀಸಾ ಸಿಕ್ತು. ಅವನ್ ಗೊತ್ತು ಬಿಡೆ, ನೀನ್ ಅಲ್ಲಿ ಬಿಟ್ಟರು ಕೂಡ ಇರಲ್ಲ ಅಲ್ಲಿ. ಈ ಮುಖ ನೋಡಿದ ತಕ್ಷಣ 10 ವರ್ಷ ಹಾಕಿ ಒಳಗೆ ವಾಪಸ್ ಬಂದೇ ಬರ್ತಾರೆ, ಅದು ಸಾಕಿರ್ತಾನೆ ಅಂತೇಳಿ ನನಗೆ ಎಲ್ಲ ಹೇಳ್ತೀನಿ. ಅಲ್ಲ ಅದಕ್ಕಿಂತ ಹಿಂದೆ ಹೋದಂತ ಸಂದರ್ಭದಲ್ಲಿ ಏನಾದರೂ ಇಲ್ಲ, ಆವಾಗಲೇ ಆ ಸಂದರ್ಭದಲ್ಲಿ ನಾವು ಹೋದ್ವಿ ಎಲ್ಲರೂ. ವೇಣು ಬರಲಿಲ್ಲ ನಮ್ಮ ಗ್ರೂಪಲ್ಲಿ. ನಾನೊಬ್ಳೆ ಅಂದರೆ ನಮ್ಮ ಮನೆಯಿಂದ ನಾನೊಬ್ಳೆ. ನನ್ನ ತಾಯಿಗೆ ಸಿಗಲಿಲ್ಲ. ನನ್ನ ತಾಯಿಗೆ ನೋಡಿ ಅದೇ ಕಷ್ಟ ಆಯಿತು. ಅದರಲ್ಲಿ ವೀಸಾ ಇದು ಮಾಡಿದಾಗ ನನ್ನ ತಾಯಿಗೆ ಒಂದು ಪ್ರಶ್ನೆಗೂ ಉತ್ತರ ಕೊಡೋಕ್ಕೆ ಬರಲಿಲ್ಲ. ಆಮೇಲೆ ಆಕೆಗೆ ನಾವು ಮೊದಲೇ ಕೇಳ್ಕೊಂಡಿದ್ವಿ, ಕನ್ನಡದವರು ಒಬ್ಬರು ಟ್ರಾನ್ಸ್ಲೇಟರ್ ಬೇಕು ಅಂತ ಕೇಳ್ಕೊಂಡಿದ್ವಿ. ಆವತ್ತು ಇಲ್ಲ, ಕೊಡಲಿಲ್ಲ. ತಮಿಳವರು ಕೊಟ್ಟರು. ನನ್ನ ತಾಯಿಗೆ ತಮಿಳ್ ಬರೋದಿಲ್ಲ ಚೆನ್ನೈಯಲ್ಲಿ. ನನ್ನ ತಾಯಿಗೆ ಆ ವೀಸಾ ಸಿಗಲಿಲ್ಲ. ಮತ್ತು ಒಂದು ವಯಸ್ಸಾಗಿದೆ ಅಂತ ಒಂದೇನೋ ಒಂದು ಕಾರಣ ಇತ್ತು ಅಂತ ಹೇಳಿದ್ರು. ಇದೆಲ್ಲ ಆದಮೇಲೆ ನಾವು ಅಲ್ಲಿಗೆ ಅಮೇರಿಕಾಗೆ ಹೋದೆ. ಅಮೇರಿಕಾಗೆ ಹೋದ ಅಂತ ಇಮಿಗ್ರೇಷನ್ ಮಾಡ್ತಾರಲ್ಲ ಎಲ್ಲ ಇದು ಮಾಡಿ. ಸೊ ಅಲ್ಲಿ ಶುರು ಆಯ್ತು ನೋಡಿ ನನ್ನ ಇಂಗ್ಲೀಷ್ ಕಷ್ಟ. ಅಲ್ಲಿ ಅವ್ನು ಕೇಳ್ದ, ಏನಕ್ಕೆ ಬಂದಿದ್ಯಾ? ನಾನು ಅಕ್ಕ, ಐ ವಿಲ್ ಕಮ್ ಟು ಅಕ್ಕ. ವಾಟ್ ಈಸ್ ಅಕ್ಕ? ಹೂ ಈಸ್ ಅಕ್ಕ? ವಾಟ್ ಈಸ್ ಅಕ್ಕ? ದಟ್ಸ್ ಪ್ರೋಗ್ರಾಮ್. ಎಲ್ಲ ಒಂದೊಂದಷ್ಟು ಬರದೇ ಇದ್ರು ಒಂದು ಅರ್ಕಲ್ ಮುರ್ಕಲ್ ಇಂಗ್ಲೀಷ್ ಬರೋದು ನನಗೆ. ಅಕ್ಕ ಪ್ರೋಗ್ರಾಮ್ ಅಂತೆಲ್ಲ ಹೇಳ್ತೀನಿ. ವಾಟ್ ಯು ಆರ್ ಡೂಯಿಂಗ್ ಅಂತಾನೆ. ನಾನೇನು ಇದ್ರಲ್ಲಿ ಡ್ಯಾನ್ಸ್ ಅಕ್ಕಮಾದೇವಿ ವಚನಗಳದ್ದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ತಗೊಂಡೋಗ ಅಕ್ಕ ಅಂತ. ನನಗೆ ಇಮಿಗ್ರೇಷನ್ ಬಗ್ಗೆ ಯಾರು ಹೇಳಿರ್ಲಿಲ್ಲ. ಇಲ್ಲಿ ನನ್ನ ಥ್ರೂ ಹೊಟ್ಟೋದ್ವಿ ಆರಾಮಾಗಿ. ಇಲ್ಲಿ ಯಾರೋ ಮಾಡಿಕೊಟ್ರು, ಯಾರೋ ಫಿಲ್ಅಪ್ ಮಾಡಿದ್ರು, ಹಂಗೆ ಹೊಟ್ಟೋದ್ವಿ ಬೆಂಗಳೂರಿಂದ. ಅಲ್ಲಿ ಇಮಿಗ್ರೇಷನ್ ಇರುತ್ತೆ ಅಂತ ಹೇಳಿದ್ರೆ ಏನು ಗೊತ್ತೇ ಇಲ್ವೇ. ಲಾಸ್ಟ್ ಟೈಮ್ ಹೋದಾಗ ನನ್ನ ಬ್ರದರ್ ಅವನೇನು ಬರೆದ್ಬಿಟ್ಟಿದ್ದ, ಇದ್ರ ಬಗ್ಗೆ ನನಗೆ ಒಂದು ಚೂರು ನೆನಪಿಲ್ಲ. ಸೊ ಅಲ್ಲೋದ್ಮೇಲೆ ನಾನು ಆ ಉತ್ತರ ಏನು ಸರಿ ಹೋಗ್ಲಿಲ್ವೋ, ಏನು ಸರಿ ಪಕ್ಕದಲ್ಲೇ ಸ್ಟ್ಯಾಂಡ್ ಹೇಳೋಳ್ಳಿ ಅದು ನಿಲ್ಲಿಸ್ಬಿಟ್ಟಪ್ಪ. ಎಲ್ಲ ಬಂದು ನಮ್ಮ ಗ್ರೂಪಲ್ಲಿ ತುಂಬ ಜನ ಹೊಟ್ಟೋಗಿದ್ದಾರೆ. ಇಮಿಗ್ರೇಷನ್ ಮುಗಿಸ್ಕೊಂಡು ಲಗೇಜ್ ತೊಗೊಳಕ್ಕೆ ಹೊಟ್ಟೋಗಿದ್ದಾರೆ. ನನ್ನ ಪುಣ್ಯಕ್ಕೆ ಆರಾಮ್ ಮಿತ್ರ ಅವರು, ಮತ್ತು NS ನರಸಿಂಹಮೂರ್ತಿಯವರು, ಇದು ಪಾಪ ಪಾಂಡು ಸೀರಿಯಲ್ಗಳು, ಅವರೆಲ್ಲರೂ ಕ್ಯೂ ಅಲ್ಲಿ ಇದ್ರು. ಅವ್ರು ಬಂದರು. ಏನಕ್ಕಿದ್ರು? ನಾನು ಏನಕ್ಕೂ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ ನೋಡಿ, ನೀವು ಕೇಳಿ ಅದೇನು ಕೇಳ್ತಿದ್ದಾರೆ ಅವರು. ನೋಡಿದ್ರೆ ಅದರಲ್ಲಿ ವೀಸಾ, ನಂದು ವರ್ಕಿಂಗ್ ವೀಸಾ ಹಾಕ್ಬಿಟ್ಟಿದ್ದಾರೆ. ಅದೆಂಥದೋ ವರ್ಕಿಂಗ್ ವೀಸಾ, ಅದೆಂಥದೋ ವೀಸಾ ಅಂತೇಳಿ ಏನೋ ಸಮಥಿಂಗ್ ವೀಸಾನ, ಟೂರಿಸ್ಟ್ ವೀಸಾ ಆ ಥರದ್ದು ಏನೋ ಅಲ್ಲ. ಅಲ್ಲಿ ಇದರಲ್ಲಿ ಬರ್ದಿರೋದು ಇಮಿಗ್ರೇಷನ್ ಫಾರ್ಮಲ್ಲಿ ಬರ್ದು ಏನೋ ಒಂದು ತಪ್ಪು. ಆಮೇಲೆ ಆರಾಮಿತ್ರ ಅವ್ರು ಇಲ್ಲ ಶಿ ಈಸ್ ಅನ್ ಆಕ್ಟ್ರೆಸ್, ವಿ ಹ್ಯಾವ್ ಕಮ್ ಟು, ಅದು ಎಲ್ಲ ನೀಟಾಗಿ ಅವ್ರು ಇಂಗ್ಲೀಷಲ್ಲಿ ಮಾತಾಡಿ ಕಳಿಸಿದ್ರು. ನಾನು ಆವಾಗ ಅಂದ್ಕೊಂಡು, ನಾನು ಕಲೀಲೇಬೇಕು ಕಣಪ್ಪ, ಹೆಂಗಾರ ಮಾಡಿ ಕಲಿಬೇಕು ಈ ಭಾಷೆನ, ಇಲ್ಲ ಅಂತಂದರೆ ಉಳಿಕೆ ಆಗೋದಿಲ್ಲ ಅಂತೇಳಿ. ಈಗಾಗಲೇ ಹೇಳಿದ್ರು ನಾವು ಹೊರದೇಶಕ್ಕೆ ಹೋದಾಗ ಅದು ಬೇಕಾಗುತ್ತೆ ಅಂತ. ಈಗಿನ ಇಲ್ಲಿ ಬೆಂಗಳೂರಿನಲ್ಲಿ ಇಲ್ಲಿಗೆ ಬೇಕು. ಬಹುಶಃ ಯಾವ ರಾಜ್ಯದಲ್ಲೂ ಬಳಸದೇ ಇರೋವಂಥ ಇಂಗ್ಲೀಷನ್ನು ನಾವು ಬಳಸ್ತೀವಿ. ಇಂಗ್ಲೀಷ್ ಬಳಸೋದನ್ನೇ ಪಾಂಡಿತ್ಯ ಅಂತ ತಿಳ್ಕೊಳ್ತೀವಿ, ಅಥವಾ ಅವರ ಹೆಚ್ಚುಗಾರಿಕೆ ಅಂತ ತಿಳ್ಕೊಳ್ತೀವಿ. ಇಂಗ್ಲೀಷ್ ಬರದೇ ಹೋದರೆ ಅವನು ಏನಕ್ಕೂ ಕೆಲಸಕ್ಕೆ ಬಾರದವನು ಅಂದ್ಕೊಳ್ತೀವಿ. ಇಂಥವೆಲ್ಲ ಕೀಳಿರಿಮೆ ಇರೋದು ಬಹುಶಃ ಕರ್ನಾಟಕದಲ್ಲೇ ಹೆಚ್ಚು. ನಿಜ. ಸೊ ಅಂದ್ರೆ ಶ್ರೀದೇವಿ ಸಿನಿಮಾ ನೋಡ್ಬೇಕಾದ್ರೆ ಬಹುಶಃ ಪ್ರತಿ ಫ್ರೇಮಲ್ಲೂ ನೀವೇ ಇದ್ರಿ. ಸತ್ಯ ಹೇಳ್ತೀನಿ ರಂಗನಾಥ್, ಕಣ್ಣಲ್ಲಿ ನೀರಿಟ್ಕೊಂಡಿದ್ದು ಇದು ಪೂರ್ತಿಯಾಗಿ ನನ್ನ ಕತೆ, ನನ್ನ ತಾಯಿಯ ಕತೆ. ಒಂದೇ ಒಂದು ವ್ಯತ್ಯಾಸ ಅನ್ಸುತ್ತೆ ತಾರಾ ಅವರೇ, ಏನಪ್ಪಾ ಅಂತಂದ್ರೆ ಆಕೆಗೆ ಮಕ್ಕಳಿಂದ ಕಲಿಬೇಕಾಯ್ತು. ಈಗ ನೀವು ಕಲ್ತಿರ್ತೀರಿ, ಆಮೇಲೆ ನೀವು ಮಕ್ಕಳಿಗೆ ಕಲಿಸ್ತೀರಿ. ಅದೇ ಮಕ್ಕಳೇನು ಇವಾಗ ಕಲ್ತ್ಬಿಡ್ತವೆ. ಮನೆ ಶಾಲೆಯಲ್ಲಿ ಎಲ್ಲರೂ ಅದೇ ಮಾತಾಡ್ತಾರೆ. ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಓದ್ದವ್ರಲ್ವಾ. ಒಂದು ಪ್ರಶ್ನೆ ಕೇಳ್ತೀನಿ ನಾನು ಈ ಸಂದರ್ಭದಲ್ಲಿ. ನಾಳೆ ಹುಟ್ಟುವಂತ ಮಗು ಏನು ಮಮ್ಮಿ ಅನ್ನತ್ತ ಅಮ್ಮ ಅನ್ನತ್ತ ಮನೆಯಲ್ಲಿ? ನಂಗೆ ಅಮ್ಮ ಅನ್ಬೇಕು. ಫೈನ್, ಓಕೆ. ಸೊ ಇನ್ನಷ್ಟು ಮಾತಾಡೋಣ ಎಲ್ಲ ಜೊತೆಗೆ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ. ಕನ್ನಡದಲ್ಲಿ ವ್ಯಾಕರಣ ಕಲಿಯದಿದ್ರೂ ಮಾತನಾಡುವುದನ್ನ ಕಲಿತಿದ್ದೀರಲ್ಲ, ಹಾಗೆಯೇ ಗೊತ್ತಿರುವ ಇಂಗ್ಲಿಷನ್ನೇ ಧೈರ್ಯವಾಗಿ ನಿಸ್ಸಂಕೋಚವಾಗಿ ಮಾತನಾಡಿ. ಇಂಗ್ಲಿಶಿನ ವಾತಾವರಣವನ್ನೇ ನಿಮ್ಮದಾಗಿಸಿಕೊಂಡು ಭಾಷೆಯನ್ನ ಬಳಸಿಕೊಳ್ಳಿ.